ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವರಾಹಿ ಅಮ್ಮನ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ರಾತ್ರಿ 12 ಗಂಟೆಗೆ ಸರಿಯಾಗಿ ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ಹೇಳಿದ್ದೆ ಆದರೆ ಗುಪ್ತವಾಗಿ ಹೇಳ್ಕೊಳ್ಬೇಕು. ಏನೇ ಒಂದು ಇರಬಹುದು, ನಿಮ್ಮದು ಡ್ರೀಮ್ ಅಂತೀವಲ್ವ, ನಮ್ಮದು ಒಂದು ಕನಸು ನೆನಸಾಗುವಂಥ ಒಂದು ಸಂದರ್ಭ ಅಂತ ಹೇಳಬಹುದು. ಇನ್ನೇನು ನೀವು 2025ನ್ನು ಕಳಿಸ್ಕೊಡ್ತಾ 2026ನ ಬರ್ಮಾಡ್ಕೊಳ್ತಾ ಇದ್ರಿ. ಇನ್ನೇನು ಕೆಲವು ಗಂಟೆಗಳಂತಲೇ ಹೇಳಬಹುದು. ವಿಡಿಯೋ ಬಂದು ನಿಮ್ಮ ಕೈಗೆ ಎಷ್ಟೊತ್ತಿಗೆ ಸೇರುತ್ತೆ ಅಂಥೇಳಿ ಖಂಡಿತವಾಗ್ಲೂ ನನಗಂತೂ ಗೊತ್ತಿಲ್ಲ. ಈ ವಿಡಿಯೋ ನಿಮ್ಮ ಕೈಗೆ ಸೇರಿದ ತಕ್ಷಣವೇ ನೀವು ಯಾವ ಜಾಗದಲ್ಲಿದ್ರೂ ಸರಿ 2006 ನೀವು ಗುರುವಾರ ದಿವಸ ಹೇಳ್ಕೊಂಡ್ರು ಕೂಡ ನಡೆಯುತ್ತೆ. ಫಸ್ಟ್ ಡೇ ಹೇಳ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ದು ಏನು ಒಂದು ಕನಸಿದೆಯೋ ಆ ಕನಸುಗಳೆಲ್ಲ ಖಂಡಿತವಾಗ್ಲೂ ನೆರವೇರುತ್ತೆ, ಅತಿ ಶೀಘ್ರವಾಗಿ ನೆರವೇರುತ್ತೆ. ಇನ್ನೊಂದು ನೀವು ಇದನ್ನು ಕೂಡ ಮಾಡಬೇಕು. ಏನಂದರೆ ಒಂದು ಪ್ರಕೃತಿಗೆ ಒಂದು ಧನ್ಯವಾದವನ್ನು ಹೇಳಬೇಕು. ಅದನ್ನು ಯಾವ ರೀತಿಯಾಗಿ ಹೇಳಬೇಕು ಅನ್ನೋದನ್ನು ಸಹ ನಾನಿಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ಖಂಡಿತವಾಗ್ಲೂ ನಿಮ್ಮದು ಏನೇ ಒಂದು ಡ್ರೀಮ್, ಇವಾಗ ನೀವು ಒಂದು ಹೊಸ ಕಾರ್ ತೆಗೆದುಕೊಳ್ಬೇಕು, ಹೊಸ ಒಂದು ಸೈಟ್ ತೆಗೆದುಕೊಳ್ಬೇಕು, ಮನೆ ತೆಗೆದುಕೊಳ್ಬೇಕು, ಭೂಮಿ ತೆಗೆದುಕೊಳ್ಬೇಕು, ಭೂಮಿಯಲ್ಲಿ ತೋಟ ಮಾಡಬೇಕು ಅನ್ನೋವಂಥದ್ದು ಇರುತ್ತೆ. ಕೆಲವೊಬ್ಬರಿಗೆ ಒಂದು ಕನಸಿನ ಮನೆ ಕಟ್ಟಬೇಕಂತ ಇರುತ್ತೆ. ಕೆಲವೊಬ್ಬರಿಗೆ ಮಗಳು ಮದುವೆ ಮಾಡಬೇಕು, ಗಂಡು ಮಕ್ಕಳಿಗೆ ಅವರು ಮಗನಿಗೆ ಮದುವೆ ಮಾಡಬೇಕು. ಹೊಸದಾಗಿ ಮದುವೆ ಆಗಿರುವಂಥವ್ರು ನಮಗೆ ಮಗು ಮಾಡ್ಕೊಳ್ಬೇಕಂತ ಇರುತ್ತೆ. ಮತ್ತು ಹೊಸದಾಗಿ ಕೆಲಸಕ್ಕೆ ಸೇರಿಕೊಂಡಿರುವಂಥವ್ರು ನಮಗೆ ಪ್ರಮೋಷನ್ ಅಂತ ಏನೇ ಇರ್ಬೋದು ಸ್ನೇಹಿತರೆ, 108 ಕೆಲಸಕ್ಕೂ ಕೂಡ ಈ ಒಂದು ಮಂತ್ರ ಅನ್ನೋಂಥದ್ದು ಶಾರ್ಪಾಗಿ ಕೆಲಸವನ್ನು ಮಾಡುತ್ತೆ. ಆದರೆ ನೀವು ಮೆಡಿಸಿನ್ ಕೂಡ ಸ್ವಲ್ಪ ಮಾಡಬೇಕು. ಏನಪ್ಪ ಅಂದರೆ ಪ್ರಕೃತಿಗೆ ಒಂದು ಧನ್ಯವಾದವನ್ನು ಹೇಳಬೇಕು. ಅದು ಯಾವ ರೀತಿಯಾಗಿ ಹೇಳಬೇಕು ಅನ್ನೋದನ್ನು ಮೊದಲಿಗೆ ತಿಳಿಸ್ಕೊಡ್ತೀನಿ ನೋಡಿ. ಕರೆಕ್ಟಾಗಿ ಸರಿಸುಮಾರು 12 ಗಂಟೆಗೆ 2025ನ್ನು ನೀವು ಕಳಿಸ್ತಾ 2026ನ್ನು ಬರಮಾಡ್ಕೊಳ್ಳುವಂಥ ಒಂದು ಸಂದರ್ಭದಲ್ಲಿ ಕೇವಲ 12 ಗಂಟೆ ಶಾರ್ಪ್, ಆ ಕಡೆ ಈ ಕಡೆಗೆ 1 ನಿಮಿಷ ಕೂಡ ಆಗಬಾರ್ದು. ಆವಾಗ ನೀವು ಮ್ಯಾನುಫ್ಯಾಕ್ಚರಿಂಗನ್ನು ಮಾಡಬೇಕು. ಅದು ಯಾವ ರೀತಿಯಾಗಿ ಅಂತೇಳಿ ಹೇಳ್ಕೊಳ್ತೀನಿ ನೋಡಿ. ನಿಮಗೇನು ಕೆಲಸ ಆಗಬೇಕು, ನಿಮ್ಗೆ ಯಾವುದೇ ಬೇಕಾದರೂ ಇರ್ಬೋದು ಸ್ನೇಹಿತರೆ. ನಿಮಗೆ ಮದುವೆ ಆಗಬೇಕು, ಚಿನ್ನ ತೆಗೆದುಕೊಳ್ಬೇಕು, ಸೈಟು, ಮನೆ, ಏನು ಬೇಕಾದರೂ ನೀವು ಪ್ರಕೃತಿಗೆ ಮೊದಲಿಗೆ ಏನನ್ನು ಕೇಳ್ಕೊಳ್ಬೇಕು ಅಂದರೆ ಯೂನಿವರ್ಸ್ಗೆ ನೀವು ಧನ್ಯವಾದವನ್ನು ತಿಳಿಸಬೇಕು. ನನ್ನನ್ನು ಹ್ಯಾಪಿಯಾಗಿಟ್ಟಿದ್ದಕ್ಕೆ, ನನ್ನನ್ನು ಆರೋಗ್ಯವಾಗಿ ಇಟ್ಟಿದ್ದಕ್ಕೆ ವಿಶ್ವಕ್ಕೆ ನನ್ನ ಕೃತಜ್ಞತೆಗಳು. ಇದನ್ನು ನೀವು ತಪ್ಪದೀರ ವಿಶ್ವಕ್ಕೆ ಒಂದು ಧನ್ಯವಾದವನ್ನು ಪ್ರತಿಯೊಬ್ಬರು ತಿಳಿಸಿ. ಒಳ್ಳೆ ಆರೋಗ್ಯ ಕೇಳ್ಕೊಳ್ಳಿ, ಐಶ್ವರ್ಯ ಕೇಳ್ಕೊಳ್ಳಿ, ಸಂಪತ್ತನ್ನು ಕೇಳ್ಕೊಳ್ಳಿ. ಕನಸು ಕಾಣೋದಕ್ಕೆ ಯಾರ ಅಪ್ಪಣೆ ಕೂಡ ಬೇಕಾಗಿಲ್ಲ. ಕನಸು ಕಾಣೋದು ನಮ್ಮ ಒಂದು ಹಕ್ಕು, ನಮ್ಮ ಒಂದು ಇದು. ನಾವು ಮುಂದೆ ನಿಮ್ಮ ಲೈಫಲ್ಲಿ ಏನು ನಿಮ್ಗೆ ಆಗಿದೆ, ಏನು ಕೆಲಸ ಬೇಕಾಗಿದೆ, ಚಿನ್ನ ತೆಗೆದುಕೊಳ್ಬೇಕಾ, ಭೂಮಿ ತೆಗೆದುಕೊಳ್ಬೇಕಾ, ಮತ್ತು ಹೊಸ ಪ್ರಾಜೆಕ್ಟ್ಗಳನ್ನು ಮಾಡಬೇಕಾ, ಮತ್ತು ಯಾರಿಗಾನ ಸಹಾಯ ಮಾಡಬೇಕಾ, ಏನು ಮಾಡಬೇಕು ಅಂಥೇಳಿ ಖಂಡಿತವಾಗ್ಲೂ ನೀವು ವಿಶ್ವಕ್ಕೆ ಅದನ್ನು 3 ಬಾರಿ ಹೇಳ್ಕೊಳ್ಬೇಕು ನೋಡಿ. ನಾನಿವಾಗ ಹೇಳ್ಕೊಳ್ತೀನಿ. ನಾನು ಒಂದು ಸ್ವಂತ ಮನೆಯನ್ನು ತೆಗೆದುಕೊಳ್ಬೇಕು ಅಂಥೇಳಿ ಕರೆಕ್ಟಾಗಿ 12 ಗಂಟೆಗೆ ನಾನು ಈ ಒಂದು ವಿಶ್ವಕ್ಕೆ ಒಂದು ಸಂದೇಶವನ್ನು ಕೊಡ್ತೀನಿ. ಸಂದೇಶವನ್ನು ಅಂತಂದರೆ ನೀವು ಯಾವ ಆಕಾಶದ ಕಡೆಗೆ ಮುಖ ಮಾಡಿ ನೀವು ನಿಮ್ಮ ಒಂದು ಏನು ಕೋರಿಕೆ ಇದೋ ಅದನ್ನು ಖಂಡಿತವಾಗ್ಲೂ ಆಕಾಶದತ್ತ ನೀವು ಕೈ ಮುಗಿದು ಒಂದು ಪ್ರಕೃತಿಗೆ, ಒಂದು ವಿಶ್ವಕ್ಕೆ ಒಂದು ಧನ್ಯವಾದವನ್ನು ತಿಳಿಸಿ. ಪ್ರಕೃತಿಗೆ ಒಂದು ಧನ್ಯವಾದವನ್ನು ತಿಳಿಸಿ, ಗಾಳಿಗೆ ತಿಳಿಸಿ, ಬೆಳಕಿಗೆ ತಿಳಿಸಿ, ನೀರಿಗೆ ತಿಳಿಸಿ, ಭೂಮಿಗೆ ತಿಳಿಸಿ. ನಾವು ಭೂತಗಳಿಗೂ ಕೂಡ ನೀವು ಧನ್ಯವಾದವನ್ನು ತಿಳಿಸಿ. ಒಳ್ಳೆಯ ಆರೋಗ್ಯ ಕೊಡಿ ಅಂತ ಕೇಳ್ಕೊಳ್ಳಿ. 3 ಸತಿ ಆ ಒಂದು ವಿಶ್ವಕ್ಕೆ ಧನ್ಯವಾದ ಅಂತ ಹೇಳಿ, ಥ್ಯಾಂಕ್ ಯು ಅಂತ ಹೇಳಿ, ಮತ್ತು ನಿಮಗೆ ನಮಸ್ಕಾರ ಅಂತ ಹೇಳಿ. ನೀವು ಯಾವ ಭಾಷೆಯಲ್ಲಿ ಬೇಕಾದರೂ ಕೂಡ ಧನ್ಯವಾದವನ್ನು ತಿಳಿಸಬಹುದು. ನೀವು ಯಾವುದೇ ಭಾಷೆಯವರು ಕೂಡ ಈ ವಿಡಿಯೋ ನೋಡ್ತಾ ಇದ್ದರೂ ಕೂಡ ಖಂಡಿತವಾಗ್ಲೂ ನೀವು ಧನ್ಯವಾದವನ್ನು ತಿಳಿಸಿ. ಮತ್ತು ವರಾಹಿ ಅಮ್ಮನಿಗೂ ಕೂಡ ನೀವು ಒಂದು ಕೃತಜ್ಞತೆಯನ್ನು, ಅಮ್ಮ ನಾನು ನಿನ್ನನ್ನು ನಂಬಿದ್ದಕ್ಕೆ ನನಗೆ ನಾನು ಏನೆಲ್ಲ ಒಂದು ಅಂದ್ಕೊಂಡಿದ್ನೋ ಅದೆಲ್ಲ ನನಗೆ ಆಗಿದೆ. ಇನ್ನೂ ಒಳ್ಳೊಳ್ಳೆಯದಾಗಲಿ. ನಾನು ಸ್ವಂತ ಮನೆ ತೆಗೆದುಕೊಳ್ಬೇಕು, ನಾನು ಭೂಮಿ ತೆಗೆದುಕೊಳ್ಬೇಕು, ಎಕರೆಗಟ್ಟಲೆ ಭೂಮಿಯನ್ನು ತೆಗೆದುಕೊಳ್ಬೇಕು, ನನಗೆ ಚಿನ್ನ ಬೇಕು, ನನ್ನ ಮಗಳು ಮದುವೆ ಆಗಬೇಕು, ನಾನು ಏನು ಮಾಡಲಿ, ಇವಾಗಂತೂ ಚಿನ್ನ ಯಾವ ರೀತಿ ಇದೆ ಅಂಥೇಳಿ ನಿಮಗೆ ಗೊತ್ತಿರೋವಂಥದ್ದು. ಅದನ್ನು ನೀವು ಡೈರಿ ಬರೆಯುವಂಥ ಅಭ್ಯಾಸ ಇದ್ದರೆ, ನೀವು ಏನು ಕೆಲಸವನ್ನು ಮಾಡಬೇಕು ಅಂತ ಇದ್ದೀರೋ
ನಾಳೆ ಹೊಸ ಡೈರಿಯನ್ನು ತೆಗೆದುಕೊಳ್ಳಿ. 2026 1ನೇ ತಾರೀಕು ಅದನ್ನು ಡೇಟ್ ಎಲ್ಲ ಬರೆದು ನಿಮ್ಮದು ವಿಸಿಲ್ ಅಂದರೆ ನೀವು ಏನನ್ನು ಅಂದ್ಕೊಳ್ತಾ ಇದ್ದೀರಿ ಅದನ್ನು ಮೆನ್ಷನ್ ಮಾಡಿ. ಫಸ್ಟು ನೀವು ಇಷ್ಟ ದೇವರು ಮತ್ತು ನಿಮ್ಮ ಕುಲದೇವರು, ನಿಮ್ಮ ಮನೆ ದೇವರು ಅವರನ್ನು ಪ್ರಾರ್ಥನೆಯನ್ನು ಮಾಡಿ ಮೊದಲನೇ ಪುಟದಲ್ಲಿ ಓಂ ಅನ್ನುವಂಥ ಒಂದು ಅರಿಶಿಣದಿಂದ ಬೇಕಾದರೂ ಅರಿಶಿಣ ಹಾಲನ್ನು ಮಿಕ್ಸ್ ಮಾಡಿ ಕೂಡ ಬರಿಬಹುದು. ಡೈರಿಯನ್ನು ಪ್ರಾರಂಭ ಮಾಡಿ. ಈ ಒಂದು 2020 ಬರೀ ನಿಮಗೆ ಸಿಹಿ ನೆನಪುಗಳನ್ನು ಕಹಿ ನೆನಪುಗಳನ್ನ ಕೊಡದಿರೋ ಬರೀ ಸಿಹಿಯನ್ನೇ ನಿಮಗೆ ಹಂಚಲಿ ಅಂತೇಳಿ ನಾನು ಕೂಡ ಕೇಳ್ಕೊಳ್ತೀನಿ. ನನಗೆ ಕೂಡ 2025 ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. 2026 ಕೂಡ ನನಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ನಾನು ದೇವರನ್ನು ನಂಬಿದ್ದೀನಿ, ಮನುಷ್ಯರನ್ನು ನಂಬಿದ್ರೆ ಮೋಸ ಹೋಗ್ತೀವಿ. ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾ ಇದೆ. ಓಂ ಶ್ರೀಂ ಐಂ ಗ್ಲೌಂ ಶ್ರೀ ಪಂಚಮ್ಯೈ ನಮಃ. ಓಂ ಶ್ರೀಂ ಐಂ ಗ್ಲೌಂ ಶ್ರೀ ಪಂಚಮ್ಯೈ ನಮಃ. ಓಂ ಶ್ರೀಂ ಐಂ ಗ್ಲೌಂ ಶ್ರೀ ಪಂಚಮ್ಯೈ ನಮಃ. ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನಿಮ್ಮ ಡೈರಿಯಲ್ಲಿ ಬರೆದಿಟ್ಕೊಳ್ಳಿ. ನಿಮ್ಮ ಕುಲದೇವರನ್ನ ನೆನೆಸ್ಕೊಳ್ರಿ, ನಿಮ್ಮ ಇಷ್ಟ ದೇವರು ಎಲ್ಲ ದೇವರನ್ನು ನೆನೆಸ್ಕೊಂಡು ಈ ಒಂದು ನಿಮಗೆ ಏನು ವಿಶಸ್ ಅನ್ನುವಂಥದ್ದು ಆಗಬೇಕಾಗಿದೆ ಅದನ್ನು ಬರೆದುಬಿಟ್ಟು ಖಂಡಿತವಾಗ್ಲೂ ನೀವು ಈ ಒಂದು ಮಂತ್ರವನ್ನು ಬರೆದು ನಿಮ್ಮ ಒಂದು ಡೈರಿಯಲ್ಲಿ ಏನು ಕೆಲಸ ಆಗಬೇಕೋ ಆ ಒಂದು ಪೇಜನ್ನು ನೀವು ಯಾರಿಗೂ ಕಾಣದೇ ಇರೋ ರೀತಿಯಲ್ಲಿ ಫೋಲ್ಡ್ ಮಾಡಿ ನೆಕ್ಸ್ಟ್ ಅತಿ ಶೀಘ್ರವಾಗಿ ಕೇವಲ ನಿಮಗೆ ಅತಿ ಶೀಘ್ರವಾಗಿ ನಿಮಗೇನು ನೀವು ಒಂದು ಮೆಡಿಟೇಷನನ್ನು ಮಾಡಿರ್ತೀರೋ ಅದು ನಿಮಗೆ ತುಂಬ ಬೇಗನೆ ಬಂದು ನಿಮ್ಮ ಕೈ ಸೇರುತ್ತೆ. 2026 ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತೀನಿ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಕ್ಯಾಲೆಂಡರ್ ಪ್ರಕಾರ ನಮಗೆ ನಾಳೆನೇ ಹೊಸ ವರ್ಷ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ. ಟೇಕ್ ಕೇರ್. ಬಾಯ್.